ಸರ್ ನಮಸ್ತೆ. ಹೇಳಿ ಸರ್. ಬಿಗ್ ಬಾಸ್ ನೋಡ್ತಿರೋದು? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ಸರ್. ಗಿಲ್ಲಿನಾ? ಯಾಕೆ? ಹೌದು, ಅವ್ರು ನಮ್ಮೂರು ಕಡೆಯವ್ರು ಸರ್. ಮಳವಳ್ಳಿ, ರಾಮನಗರ, ಮಂಡ್ಯ ಹಾಂ, ಆ ಥರ. ನೀವು ಎಲ್ಲಿ ಅವರು? ನಾವು ರಾಮನಗರ. ಹೌದು. ಅಂದರೆ ಅವರು ಭಾಷೆ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಅಂದರೆ ಊರು ಭಾಷೆನೇ ಅದು? ಊರು ಭಾಷೆನೇ ಇದೆ, ನ್ಯಾಚುರಲ್ ಭಾಷೆ, ಅದಕ್ಕೆ ಇಷ್ಟ ಆಗುತ್ತೆ. ನಾವು ಮಾತಾಡೋ ಅಭ್ಯಾಸ ಅಲ್ವಾ, ನಮ್ಗೆ ಅದಕ್ಕೆ ಆ ಥರ ಇಷ್ಟ. ಅಂದರೆ ನಿಮ್ಮೂರವ್ರು ಅಂತ ಇಷ್ಟನೇ ಆಟ ಆಡ್ತಾರೆ? ಆ ಥರ ಇಲ್ಲ, ಒರಿಜಿನಾಲಿಟಿ ಆಟ ಆಡ್ತಿದ್ದಾರೆ. ಹೌದು. ಅಂದರೆ ಹೊರಗಡೆ ಹೆಂಗಿದೆ ಹಂಗೆ ಇದೆ? ಹಂಗೆ ಇದ್ದಾರೆ. ಯಾರು ಇಷ್ಟ ಆಗಲ್ಲ? ಇಷ್ಟ ಆಗಲ್ಲ ಅಂದರೆ ಆ ಥರ ಹೇಳೋಕ್ಕಾಗಲ್ಲ. ಅಂದರೆ ಗಿಲ್ಲಿನೇ ಇಷ್ಟ ನಮಗೆ. ಗಿಲ್ಲಿ ಬಿಟ್ಟರೆ ಇವ್ರು ಪರವಾಗಿಲ್ಲಪ್ಪ ಅನ್ನೋರು, ಅಥವಾ ಇವ್ರು ಇರಬಾರ್ದಿತ್ತು ಬಿಗ್ ಬಾಸ್ ಮನೆಗೆ ಅನ್ನೋರು? ಇರಬಾರ್ದಿತ್ತು ಅಂತೆಲ್ಲ ಹೇಳೋಕ್ಕಾಗಲ್ಲ ಸರ್. ಮಕ್ಕಳು ಇದೆ ಬಟ್ ಹೇಳೋಕ್ಕಾಗಲ್ಲ. ಹಾಂ, ಅನ್ಸಲ್ಲಿದೆ ಹೇಳೋಕ್ಕಾಗಲ್ಲ. ಇನ್ನು ಅವ್ರು ಯಾರು ಆಚೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಗಿಲ್ಲಿನೇ ಸರ್. ಸೆಕೆಂಡ್ ಯಾರು ಬರಬೇಕು? ಸೆಕೆಂಡ್ ಅಶ್ವಿನಿ ಗೌಡ. ಅಶ್ವಿನಿ ಗೌಡ. ಯಾಕೆ ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತಾ? ಆಡ್ತಿದ್ದಾರೆ, ಹೋರಾಟಗಳೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಪರವಾಗಿಲ್ಲ. ಮತ್ತು ಇವಾಗಲೂ ಗಿಲ್ಲಿ ಮೇಲೆ ಎತ್ಕೊಂಡು ಹೋಗ್ತಾರಲ್ಲ, ಅಂದರೆ ಹೊಡೆಯೋ ಥರ ಆ ಥರ ಏನೂ ಆಗಲ್ಲ. ಒಟ್ಟಿನಲ್ಲಿ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಗೆಲ್ಲೋದು? ಹೌದು. ಓಕೆ. ಎಲ್ಲ ಕೇಳ್ಪಟ್ವಿ ಯಾರೋ ಲೇಡಿ ವಿನ್ನರ್ ಆಗ್ತಾರೆ ಈ ಸಲ ಅಂತ. ಲೇಡಿ ಇಲ್ಲ ಸರ್, ಸೆಕೆಂಡ್ ಹಾಫ್ ಬರ್ಬೋದು ಅಷ್ಟೇ, ರನ್ನರ್ ಹಾಫ್ ಬರ್ಬೋದು ಅಷ್ಟೇ. ಇಲ್ಲ ಗೆಲ್ತಾರಂತೆ? ಇಲ್ಲ ಸರ್. ಹೇಳಿದರೆ ಗಿಲ್ಲಿ ಭವಿಷ್ಯ ನೋಡ್ಬಿಟ್ಟು ಗಿಲ್ಲಿ ಗೆಲ್ಲಲ್ಲ. ಇಲ್ಲ ಸರ್, ಬಿಗ್ ಬಾಸ್ ಗೆಲ್ಲೋದು ಲೇಡಿನೇ ಅಂತ ಹೇಳಿದರೆ. ಇಲ್ಲ, ಗಿಲ್ಲಿನೇ ಗೆಲ್ಲೋದು. ಬೇಕಾದ್ರೆ ಸೆಕೆಂಡ್ ಹಾಫ್, ರನ್ನರ್ ಹಾಫು ಲೇಡೀಸ್ ಬರ್ತಾರೆ. ಈಗ ಹಳೆ ಸೀಸನ್ಗಳೆಲ್ಲ ನೋಡಿದ್ರಾ? ನೋಡಿದ್ದೀವಿ. ಹಳೆ ಸೀಸನ್ಗೂ ಈ ಸೀಸನ್ಗೂ ಏನು ಡಿಫ್ರೆನ್ಸ್ ಇದೆ? ಈ ಸಲ ಕಾಮಿಡಿ ಚೆನ್ನಾಗಿದೆ. ಕಾಮಿಡಿ ಸೂಪರ್. ಹಾಂ, ಕಾಮಿಡಿ ಚೆನ್ನಾಗಿದೆ. ಅವರು ರಘುದು ಎಲ್ಲ ಚೆನ್ನಾಗಿದೆ. ಆ ಫ್ರೆಂಡ್ಶಿಪ್ ಚೆನ್ನಾಗಿದೆ. ರಘುದು ಗಿಲ್ಲಿದು ಕಾಂಬಿನೇಷನ್ ಸೂಪರ್ ಆಗಿದೆ. ಫ್ರೆಂಡ್ಶಿಪ್ ಆ ಥರ ಇರಬೇಕು. ಚೆನ್ನಾಗಿದೆ. ಧ್ರುವಂತವ್ರು ಹೇಗೆ ಆಡ್ತಾರೆ? ಧ್ರುವ ಅಂತ ನಮಗೇನು ಇಷ್ಟ ಆಗಲಿಲ್ಲ ಸರ್. ಈ ಸತಿ ಮೊನ್ನೆ ಸೀಕ್ರೆಟ್ ರೂಮ್ಗೆ ಹೋಗೋರಲ್ಲ? ಹೌದೌದು. ಹೇಗೆ ಅನಿಸ್ತದೆ? ರಕ್ಷಿತಾ ಅವರು ಹೋಗಿದ್ದು? ರಕ್ಷಿತಾ ಪರವಾಗಿ ಅವರೆಲ್ಲ ನೋಡ್ತಿದ್ದಾರೆ, ಯಾರ್ಯಾರು ಹೆಂಗೆ ಅಂತ ತಿಳ್ಕೊಂತವ್ರೆ. ಮುಂದೆ ಹೋಗಿ ಅವರು ಆಟ ಆಡ್ತಾರೆ. ರಕ್ಷಿತಾ ಯಾವಾಗಲೂ ಡಬಲ್ ಗೇಮ್ ಆಡ್ತಾ ಇರ್ತಾರಲ್ಲ, ಆ ಥರ ಏನಿಲ್ಲ. ಇವಾಗ ಗೊತ್ತಾಗುತ್ತೆ, ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದೀರಲ್ಲ, ಇವಾಗ ಗೊತ್ತಾಗುತ್ತೆ ಯಾರ್ಯಾರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಹೋಗಿ ಹೇಳಿ ಮನೆಗೆ ಬಂದು ಮಾತಾಡ್ತಾರೆ. ಅದಕ್ಕೆ ಕಳಿಸಿದ್ರು ಸೀಕ್ರೆಟ್ ರೂಮ್? ಹೌದೌದು. ಅವ್ರು ಆಟ ಎಲ್ಲ ಕೊಡೋದು, ಅಥವಾ ಇವರೇ ಇರಬೇಕು, ಇವರೇ ಆಡಬೇಕು ಅಂತ ಹೇಳಿ ರಕ್ಷಿತಾ ಹೇಳ್ತಾರೆ. ಇದೆಲ್ಲ ಮೈಂಡ್ ಗೇಮ್ ಅನ್ಸುತ್ತೆ ಏನೋ? ಯಾವ ರೀತಿ? ಅದೆಲ್ಲ ಮಾಮೂಲಿ ಒಳಗಡೆ ಮೈಂಡ್ ಗೇಮ್ ಥರ ಆಡ್ತಾ ಇರ್ತಾರೆ. ಗಿಲ್ಲಿ ಮಾತ್ರ ನ್ಯಾಚುರಲ್ ಆಗಿ ಆಟ ಆಡ್ತಾನೆ ಒಬ್ಬನೇ. ಹೌದು. ಏನು ಮುಚ್ಚುಮರೆ ಏನಿಲ್ಲ, ಮನ್ಸಿಂದ ಏನು ಬರುತ್ತೆ ಅದನ್ನೇ ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಜನಗಳು ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ ಬಿಗ್ ಬಾಸ್ನ. ಹೌದು. ಈಗ ಅಕಸ್ಮಾತ್ ಈ ಸೀಸನಲ್ಲಿ ಗಿಲ್ಲಿ ಗೆಲ್ಲಿಲ್ಲ, ನೆಕ್ಸ್ಟ್ ಗಿಲ್ಲಿ ಗೆಲ್ಲ ಅಂದ್ರೆ ಅವ್ರ ಫ್ಯೂಚರ್ ಇದೆ ಬಿಡಿ ಸರ್. ಎಲ್ಲ ಜನಗಳು ಫುಲ್ಲು ಜನ ಆಮೇಲೆ ನಂಬಿಕೆ ಇಟ್ಟಿದ್ದಾರೆ ಗಿಲ್ಲಿನೇ ಗೆಲ್ಲೋದು ಅಂತ ಎಲ್ಲರೂ ಅಂತಂದ್ರೆ. ಅಕಸ್ಮಾತ್ ಗೆಲ್ಲಿಲ್ಲ ಅಂದರೆ ಈಗ ಕೆಲವ್ರು ಹೇಳ್ತಾರೆ ಬಿಗ್ ಬಾಸ್ ಫೇಕ್ ಅಂತಾರೆ, ಅಂದರೆ ಇಲ್ಲ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಗೆಲ್ಸಿದ್ರು ಅಂತಾರೆ. ಫೇಕ್ ಅಲ್ಲ ಸರ್, ಬಿಗ್ ಬಾಸ್ ಫೇಕ್ ಅಂತ ಹೇಳೋಕ್ಕಾಗುತ್ತಾ ಸರ್? ಒಂದು ಚಾನಲೇ ನಡೆಸ್ತಾವ್ರೆ ಅಂದಮೇಲೆ ಬಿಗ್ ಬಾಸ್ ಫೇಕ್ ಅಂತ ಹೇಳೋಕ್ಕಾಗುತ್ತಾ? ಗಿಲ್ಲಿನ ಬಿಟ್ಟು ಬೇರೆಯವ್ರಿಗೆ ಗೆಲ್ಸಿದ್ರು ಓಕೆನಾ? ಮಗರು ಗಿಲ್ಲಿನ ಬಿಟ್ಟು ಬೇರೆಯವ್ರಿಗೆ ಗೆಲ್ಸಿದ್ರು ಓಕೆನಾ? ಇಲ್ಲ ಸರ್, ಗಿಲ್ಲಿನೇ ಗೆಲ್ಲಬೇಕು. ಹೌದು, ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿನೇ ಗೆಲ್ತಾನೆ? ಹಾಂ, ಗೆಲ್ತಾನೆ. ಯಾರು ನಿಮ್ಮ ಟಾಪ್ 5 ಯಾರು ಬರ್ಬೋದು? ಟಾಪ್ 5 5 ಜನ ಯಾರು? 5 ಜನ ಗಿಲ್ಲಿ, ಅಶ್ವಿನಿ ಗೌಡ, ಮತ್ತು ಕಾವ್ಯ, ಮತ್ತು ಯಾರಿದ್ದಾರೆ? ರಘು ರಕ್ಷಿತಾ. ಈ ವಾರ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ. ಹೇಗೆ ಕಾವ್ಯನೇ ಸ್ವಲ್ಪ ಹೆಚ್ಚು ಕಮ್ಮಿ ಸೆಕೆಂಡ್ ಫೇಜಿಗೆ ಬರ್ಬೋದು ಅಂತ ಚೆನ್ನಾಗಿದೆ. ಈ ಕಾವ್ಯ ಕ್ಯಾಪ್ಟನ್ ಆಗಿರೋದ್ಕಿಂತ ಕಾವ್ಯಕ್ಕಿಂತ ಗಿಲ್ಲಿ ಜಾಸ್ತಿ ಖುಷಿಯಾಗಿದ್ದಾರೆ. ಹೌದೌದು, ಗಿಲ್ಲಿ ಖುಷಿಯಾಗಿದ್ದಾರೆ. ಹೌದು, ಅವ್ರ ಇದರಲ್ಲಿ ಆಟನೂ ಗೆಲ್ತಾವನೆ. ಸರಿ.